ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಬ್ಲಾಗಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ತಗೊಂಡು ಬಂದಿದ್ದೇನೆ. ಎಲ್ಲವನ್ನ ನೋಡಿ ಒಮ್ಮೆ ಟ್ರೈ ಮಾಡಿ. ಹಾಗಾದ್ರೆ ಇನ್ಯಾಕ್ ತಡ, ಎಲ್ಲ ಟಿಪ್ಸನ್ನು ನೋಡ್ಕೊಂಬರೋಣ ಬನ್ನಿ. ಕೆಲವೊಮ್ಮೆ ಹಸಿಮೆಣಸು ತಗೊಂಡು ಬರುವಾಗ ನಾವು ಜಾಸ್ತಿಯಾಗಿ ತಗೊಂಡು ಬರ್ತೇವೆ. ಆಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಳಗಡೆ ಫ್ರಿಜ್ಜಲ್ಲಿ ಇಟ್ಟರೆ ಕೊಳ್ತು ಹೋಗ್ತದೆ. ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ. ಮೊದಲಿಗೆ ಹಸಿಮೆಣಸಿನ ತೊಟ್ಟನ್ನೆಲ್ಲ ತೆಗೆದು ಬಿಡಬೇಕು. ಇಲ್ಲಿ ನಾನು ಎಲ್ಲ ತೊಟ್ಟನ್ನ ತೆಗೆದು ಕ್ಲೀನ್ ಮಾಡ್ತಾ ಇದ್ದೇನೆ. ನಂತರ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಅಂದ್ರೆ ಬೇಗ ನಾನು ಇದನ್ನ ಡ್ರೈ ಮಾಡ್ಲಿಕ್ಕಿದೆ, ಅಂದ್ರೆ ಒಣಗಿಸ್ಕೊಳ್ಬೇಕು. ಆಗ ಬೇಗ ಒಣಗ್ತದೆ ಅಂತ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ. ನೀವು ಇದನ್ನ ಬಿಸಿಲಿಗೆ ಒಣಗಿಸಿ ಕೂಡ ಇಡ್ಬೋದು, ಅಥವಾ ಓವನ್ ಅಲ್ಲಿ ನೀವು ಒಮ್ಮೆ ಬಿಸಿ ಮಾಡ್ಕೊಂಡ್ರೆ ಸಾಕಾಗ್ತದೆ, ಹಾಗೆ ಕೂಡ ಮಾಡ್ಬೋದು. ಹಾಳಾಗುವ ಬದಲು ಈ ರೀತಿ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ಉಪಯೋಗ ಆಗ್ತದೆ. ನೋಡಿ ಈಗ ಕಟ್ ಮಾಡ್ಕೊಂಡಾಗಿದೆ. ನಾನು ಅದನ್ನ ಒಣಗಿಸಿ ಕೂಡ ತಗೊಂಡ್ಬಂದಿದ್ದೇನೆ. ನಾನು ಸೂರ್ಯನ ಬಿಸಿಲಿಗೆ ಇಟ್ಟು ಒಣಗಿಸ್ಕೊಂಡಿದ್ದೇನೆ. ಯಾವ ತರ ಒಣಗಿದೆ ನೋಡಿ. ಇದನ್ನ ಈಗ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೇನೆ. ನೋಡ್ತಿರ್ಬೋದು ನೀವು. ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಬೇಕಾದಾಗ ಇದನ್ನ ಅಡಿಗೆಗೆ ಯೂಸ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಹಾಗಾದ್ರೆ ಯೂಸ್ ಆಗ್ತದೆ ನೋಡಿ. ಅದಕ್ಕೆ ನೋಡಿ ಈ ತರ ಪುಡಿ ಮಾಡ್ಕೊಳ್ಳಿ. ನಿಮ್ಗೆ ಹೇಗ್ ಬೇಕೋ ಹಾಗೆ ಪುಡಿ ಮಾಡ್ಕೊಳ್ಬಹುದು. ನಂತರ ಇದನ್ನ ಒಂದು ಜಾರಲ್ಲಿ ಹಾಕಿಡಿ. ಇಲ್ಲಿ ನಾನೊಂದು ಬಿಸಾಡುವ ಜಾರ್, ಅಂದ್ರೆ ಚಿಲ್ಲಿ ಫ್ಲೇಕ್ಸ್ ಇದು ಗಾಜಿನ ಜಾರ್ ಇದೆ. ಅದನ್ನ ಕ್ಲೀನ್ ಮಾಡಿ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಗಾಜಿನ ಜಾರ್ಗಳಿದ್ರೆ ಅದನ್ನ ಬಿಸಾಡಬೇಡಿ, ಈ ತರ ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೇನೆ. ಇದನ್ನ ನೀವು ಪಲ್ಯ ಅಥವಾ ಏನಾದ್ರೂ ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ಕೊಳ್ಳಿ. ಈ ಟಿಪ್ಸ್ ನಿಮಗೆ ಖಂಡಿತ ಇಷ್ಟ ಆಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇಂಥ ಪೇಪರ್ ಬ್ಯಾಗ್ಸ್ ಎಲ್ಲ ತುಂಬಾ ಸಿಗ್ತದೆ. ಅದನ್ನ ಬಿಸಾಡಬೇಡಿ. ಅದನ್ನ ಹೇಗೆ ಯೂಸ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಅದನ್ನ ಫೋಲ್ಡ್ ಮಾಡಿ. ಈಗ ಇದು ಸ್ವಲ್ಪ ದೊಡ್ಡ ಬ್ಯಾಗ್ ಸಿಕ್ಕಿದೆ. ಚಿಕ್ಕ ಚಿಕ್ಕ ಬ್ಯಾಗ್ಗಳು ತುಂಬಾ ಸಿಗ್ತದೆ. ಅದನ್ನ ಅರ್ಧಕ್ಕೆ ಫೋಲ್ಡ್ ಮಾಡಿ ನಂತರ ಅದರಲ್ಲಿ ನಾವು ತರಕಾರಿಯನ್ನೆಲ್ಲ ಹಾಕಿಡ್ಬೋದು. ಹಾಕಿ ಫ್ರಿಡ್ಜ್ ಅಲ್ಲಿ ಇಡ್ಬೋದು. ಆರಾಮವಾಗಿ ಹುಡುಕುವಾಗ ಸಿಗ್ತದೆ. ಅಂದ್ರೆ ಹುಡುಕ್ಬೇಕಂತಿಲ್ಲ ತರಕಾರಿ ಎಲ್ಲೆಲ್ಲಿದೆ ಅಂತ. ಒಂದೊಂದರಲ್ಲಿ ನೀವೀಗ ಹಾಕಿಡ್ಬೋದು. ನಾನಿಲ್ಲಿ ಟೊಮೆಟೊವನ್ನ ಬ್ಯಾಗ್ ಸಮೇತ ಒಮ್ಮೆ ಇಟ್ಟಿದ್ದೆ, ಆದ್ರೆ ಬೇಡ ಅಂತ ಹೇಳಿ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಿಡಿಸಿ ಈ ಬ್ಯಾಗಲ್ಲಿ, ಪೇಪರ್ ಬ್ಯಾಗಲ್ಲಿ ಹಾಕಿ ಒಂದು ಕಡೆ ಇಟ್ಟಿರ್ತೇನೆ ಫ್ರಿಡ್ಜ್ ಅಲ್ಲಿ. ನನಗೆ ಬೇಕಾಗುವಾಗ ಅಗತ್ಯಕ್ಕೆ ಎಷ್ಟು ಅಗತ್ಯ ಇದೆ ನೋಡಿ, ಆಗ ಟೊಮೆಟೊ ಕೈಯಲ್ಲಿ ಸಿಗ್ತದೆ. ಈ ಟಿಪ್ಸ್ ಅನ್ನ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಮೂರನೇ ಟಿಪ್ ಅನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ನಾನು ಟೊಮೆಟೊ ಕೆಚಪ್ ಅನ್ನ ತೋರಿಸ್ತಾ ಇದ್ದೇನೆ. ನೀವು ಪಿಜ್ಜಾ ಎಲ್ಲ ಆರ್ಡರ್ ಮಾಡಿದ್ರೆ ಟೊಮೆಟೊ ಕೆಚಪ್ ಕೊಟ್ಟಿರ್ತಾರೆ. ಅದನ್ನ ತಿನ್ನದೆ ಹಾಗೆ ಇಟ್ಟು ಡೇಟ್ ಪಾರಾದ್ರೆ ಅದನ್ನ ಬಿಸಾಡಬೇಡಿ. ಈ ತರ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ನೋಡಿ, ಟ್ಯಾಪ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ, ಅಂದ್ರೆ ಸ್ಟೀಲ್ ಟ್ಯಾಪ್ಸ್ ಎಲ್ಲ ಇದ್ರೆ ಅದನ್ನ ನೀವು ಟೊಮೆಟೊ ಕೆಚಪ್ ಹಾಕಿ ಕ್ಲೀನ್ ಮಾಡಿದ್ರೆ ಅಷ್ಟು ಕ್ಲೀನ್ ಆಗಿ ಆಗ್ತದೆ. ಇದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಟೊಮೆಟೊ ಕೆಚಪ್ ಹಾಕಿ ಒಂದು ಸ್ಕ್ರಬ್ಬರ್ ಅಲ್ಲಿ ಉಜ್ಕೊಳ್ಳಿ. ಖಾಲಿ ಏನು ಸೋಪ್ ಏನು ಹಾಕ್ಬೇಕಂತಿಲ್ಲ. ಈ ರೀತಿ ಮಾಡಿ ನೋಡ್ಕೊಳ್ಳಿ. ಎಷ್ಟು ಕ್ಲೀನ್ ಆಗ್ತದೆ ಅಂದ್ರೆ ಪಳಪಳ ಸ್ಟೀಲ್ ಟ್ಯಾಪ್ಸ್ ಎಲ್ಲ ಹೊಳಿತದೆ, ಆ ತರ ಕ್ಲೀನ್ ಆಗ್ತದೆ. ಈ ಟಿಪ್ಸ್ ಕೂಡ ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೋದು. ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ನಾನು ಎಲ್ಲ ಟ್ಯಾಪ್ಸ್ ಅನ್ನು ಕೂಡ ತೊಳಿತಾ ಇದ್ದೇನೆ ನೋಡಿ. ತೊಳ್ದಾಗಿದೆ, ಯಾವ ರೀತಿ ಪಳಪಳ ಹೊಳಿತಾ ಇದೆ ಅಂತ ಕಾಣಿಸ್ತಿರ್ಬೋದು. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕಾಗಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನಾನೆಲ್ಲ ಟ್ಯಾಪ್ಸ್ ಅನ್ನು ಕೂಡ ತೊಳ್ದಾಗಿದ್ದೆ ನೋಡಿ, ಯಾವ ರೀತಿ ಹೊಳಿತಾ ಇದೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಟಿಪ್ ಅನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಮನೆಯಲ್ಲಿ ಸಾಕ್ಸ್, ಬೆಳಿಗ್ಗೆ ಆಗುವಾಗ ಸಾಕ್ಸ್ ಹುಡುಕುವುದು ಒಂದು ಅಭ್ಯಾಸ ಆಗಿರ್ತದೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನೋಡಿ. ಒಂದು ಪೇರ್ ಸಾಕ್ಸ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬಹುದು. ನೋಡಿ ಯಾವ ತರ ಫೋಲ್ಡ್ ಮಾಡ್ತಿದ್ದೇನೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿಟ್ರೆ ನಿಮ್ಗೆ ಆರಾಮವಾಗಿ ಸಾಕ್ಸ್ ಕೈಯಲ್ಲಿ ಸಿಗ್ತದೆ. ಬೆಳಿಗ್ಗೆ ಹುಡುಕುವ ತಾಪತ್ರಯವೇ ಇರುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಎಷ್ಟು ಚಿಕ್ಕದಾಗಿ ನಿಮ್ಗೆ ಕಪಾಟಲ್ಲಿ ಜಾಗ ಕೂಡ ಸಾಕಾಗ್ತದೆ. ತುಂಬಾ ಸಾಕ್ಸ್ ಅನ್ನ ನೀವು ಬಾಕ್ಸ್ ಅಲ್ಲೆಲ್ಲ ಈ ರೀತಿ ಇಟ್ಕೊಂಡ್ರೆ ಬೆಳಿಗ್ಗೆ ಮಕ್ಕಳಿಗೆ ಕೂಡ ತಕ್ಷಣಕ್ಕೆ ಸಾಕ್ಸ್ ಸಿಗ್ತದೆ. ಮನೆಯಲ್ಲಿ ಅಮ್ಮನವರಿಗೆ ಕೂಡ ಟೆನ್ಷನ್ ಇರುವುದಿಲ್ಲ. ಈ ಕೆಲಸ ಎಲ್ಲ ಆರಾಮಾಗಿ ನಡೀತಾ ಇರ್ತದೆ. ಈ ಟಿಪ್ಸ್ ಅಂತೂ ನಿಮ್ಗೆ ಖಂಡಿತ
ಯೂಸ್ಫುಲ್ ಅಂತ ಅನ್ಸಿರ್ಬೋದು. ಹಾಗಾದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಅನ್ನ ನೋಡ್ಕೊಂಬರೋಣ ಬನ್ನಿ. ಕೆಲವೊಮ್ಮೆ ಹಸಿಮೆಣಸನ್ನ ಕಟ್ ಮಾಡ್ಕೊಳ್ತೇವೆ. ನೋಡಿ, ಕಟ್ ಮಾಡುವಾಗ ಕೈ ಎಲ್ಲ ಗಾಯ ಆಗ್ತದೆ, ಗೀಟ್ ಗೀಟ್ ಆಗ್ತದೆ. ಚೂರಿ ಶಾರ್ಪ್ ಆಗಿದ್ರೆ ಹೇಳುವುದೇ ಬೇಡ, ಕೈಯೆಲ್ಲ ತುಂಬಾ ಗೀಟ್ ಬೀಳ್ಬೋದು ಅಥವಾ ಗಾಯನೇ ಆಗ್ಬೋದು. ಅದಕ್ಕೊಂದು ಟಿಪ್ಸ್. ಇದು ನೀವು ಅಭ್ಯಾಸ ಮಾಡ್ತಾ ಮಾಡ್ತಾನೆ ಒಳ್ಳೆ ಕಟ್ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ಬೇಕಾಗಿರೋದು ಒಂದು ಸ್ಪೂನು, ಹಾಗೆ ಒಂದು ರಬ್ಬರ್ ಬ್ಯಾಂಡ್. ಸ್ಪೂನ್ ಚಿಕ್ಕ ಸ್ಪೂನನ್ನೇ ತಗೊಳ್ಳಿ. ನಿಮ್ಮ ಬೆರಳಿಗೆ ಸೂಟ್ ಆಗುವಂತಹ ಸ್ಪೂನು ಇಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಅನ್ನು ಹಾಕ್ಬೇಕು. ನಿಮ್ಗೆ ಆರಾಮ ಅನ್ಸುವ ರೀತಿಯಲ್ಲಿ ರಬ್ಬರ್ ಬ್ಯಾಂಡ್ ಅನ್ನ ಹಾಕಿ. ನಾನಿಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಈಗ ಮೆಣಸನ್ನ ಕಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬೇಗ ಬೇಗ ಕಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಬೇಕಂತಿಲ್ಲ, ನಿಮ್ಗೆ ಇಷ್ಟ ಆದ್ರೆ ಇದನ್ನ ಟ್ರೈ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಕಟ್ ಮಾಡಿದ್ದು ಕೂಡ ತೋರಿಸ್ತಾ ಇದ್ದೇನೆ, ಯಾವ ರೀತಿ ಕಟ್ ಮಾಡ್ಕೊಳ್ತಿದ್ದೇನೆ ಅಂತ. ಕೈಗೆಲ್ಲ ಏನು ಆಗುದಿಲ್ಲ, ಖಾರ ಕೂಡ ತಾಗುದಿಲ್ಲ, ಆರಾಮಾಗಿ ಕಟ್ ಆಗ್ತದೆ. ಇಲ್ಲಾದ್ರೆ ನೀವು ನಾರ್ಮಲ್ ಆಗಿ ಕತ್ರಿಯಲ್ಲಿ ಕಟ್ ಮಾಡ್ಕೋಬಹುದು. ಹೀಗೆ ಕಟ್ ಮಾಡ್ಕೊರೋರ್ಗೆ ಈ ರೀತಿ ತೋರಿಸ್ತಾ ಇದ್ದೇನೆ. ಎಲ್ಲ ಟಿಪ್ಸ್ ಅನ್ನ ನೋಡಿದ್ರಲ್ಲ, ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.